ಮತ್ತೆ ಮತ್ತೆ ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ತಮಿಳಿಗರು. ಹೌದು, ಕನ್ನಡಿಗ ಶಬರಿಮಲೆ ಯಾತ್ರಿಗಳಿಗೆ ತಮಿಳರಿಂದ ಕಿರಿಕ್, ಕನ್ನಡ ಬಾವುಟವನ್ನು ತೆಗೆಯುವಂತೆ ಕೆಲವರು ಕಿರಿಕ್ ಮಾಡಿದ್ದಾರೆ ಪುಂಡರು. ತಮಿಳುನಾಡಿನ ತೂತುಕುಡಿ ಸಮೀಪ ನಡೆದಂತಹ ಘಟನೆ ಇದು. ಶಬರಿಮಲೆಯಿಂದ ತಮಿಳುನಾಡಿನತ್ತ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿರಿಕ್ ತೆಗೆದಿದ್ದಾರೆ ಕನ್ನಡಿಗರ ಜೊತೆ. ಚಾಮರಾಜನಗರದ ಹರದನಹಳ್ಳಿ ಗ್ರಾಮದ ಮಾಲಾಧಾರಿಗಳು ಕನ್ನಡ ಬಾವುಟವನ್ನು ಕಟ್ಕೊಂಡು ಹೋಗಿರ್ತಾರೆ ಟಿಟಿ ವಾಹನಕ್ಕೆ, ಅದನ್ನು ತೆಗಿಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ತಮಿಳರ ದೂಂಡಾ ವರ್ತನೆಯ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ಫ್ಯಾಕ್ಟ್ ಈ ರೀತಿಯ ಘಟನೆ ಇದೇ ಮೊದಲೇನಾ ಅಂದರೆ ಇಲ್ಲ, ಹಲವು ಬಾರಿ ಆಗಿದೆ. ಕನ್ನಡ ಬಾವುಟ ಕಂಡಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಹಾಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವಾಹನವನ್ನು ನಿಲ್ಲಿಸಿ ಅದನ್ನು ತೆರವುಗೊಳಿಸುವಂತಹ ಕೆಲಸ, ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ಕೆಲಸ ಒನ್ಸ್ ಅಗೇನ್ ಈಗ ಮತ್ತೊಮ್ಮೆ ಆಗಿದೆ ತಮಿಳುನಾಡಿನಲ್ಲಿ. ಕೇರಳದವರು ನೋಡಿ ಕಂಡ್ರೆ ನಮ್ಮ ಹಾಸ್ಟೆಲ್ ಚೆಕ್ ಪೋಸ್ಟ್ ದಾಟಕ್ ಬಿಡಕ್ ಹೋಗ್ಬಿಡಿ. ಈಗ ನಾವು ಪಿಚ್ಚಂದೂರಿಂದ 6 ಗಂಟೆಗೆ ಹೊರಟ್ವಿ. ಅಲ್ಲಿಂದ ಬರುವಾಗ ನಾವು ಈಗ ತೂತುಕುಡಿ ಹತ್ರ ಇದ್ದೀವಿ. ತೂತುಕುಡಿ ಹತ್ರ ಒಂದು ಹಸಿ ಹುಡುಗರು ಬಂದು ನಮ್ಮನ್ನ ಅಡ್ಡ ಹಾಕೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಕನ್ನಡ ಫ್ಲಾಗ್ ಹಾಕಿದ್ರ, ಅದನ್ನ ಬಿಚ್ಚಾಕಿ ಕನ್ನಡ ಫ್ಲಾಗ್ ಏನಕ್ಕೆ ಇಲ್ಲಿ ಹಾಕೊಂಡು ಓಡಾಡ್ತೀರ ನೀವು, ನಮ್ಮ ತಮಿಳ್ನಾಡು, ನೀವು ಕನ್ನಡ ಬಾವುಟ ನೀವು ಹಾಕೋಕ್ಕಿಲ್ಲ ಅಂತ ಅವರು ಹೇಳಿದ್ರು. ನಾವನ್ನು ಹುಡುಗರೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನ